ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಡಿಸೆಂಬರ್ 8 ಮಂಡೇ ನಮ್ಮದು ಫಸ್ಟ್ ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ. ಸೊ ಆ ಒಂದು ದಿನ ಇವತ್ತು. ರಂಜಿತ್ ಕೂಡ ಆಫೀಸ್ಗೆ ಹೋಗಿಲ್ಲ, ಇವತ್ತು ವರ್ಕ್ ಫ್ರಮ್ ಹೋಮೇ ಮಾಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ ಅವರು ಆಫೀಸ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗ್ ಎದ್ದಾಗ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊತೀನಿ ಅಂತ ಅಂದಿದ್ದು. ಅವರು ಮಾರ್ನಿಂಗಿಂದ ಮೀಟಿಂಗ್ ಅದು ಇದು ವರ್ಕಲ್ಲಿ ಬ್ಯುಸಿ ಇದ್ದರು. ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡಬೇಕಲ್ಲ ಇವತ್ತು, ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೇನು ಇವಾಗ ಪೂಜೆ ಮಾಡಬೇಕು, ಇನ್ನೊಂದು ಹಾಫ್ ಆನ್ ಅವರ್ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಹೋಗ್ಬಿಟ್ಟು ಬಂದ ಮೇಲೆ ನಾನು ಸೆಲೆಬ್ರೇಷನ್ಗೆ ಮನೆಯಲ್ಲೇ ಕ್ಯೂಟಾಗಿ ಏನಾದರೂ ಡೆಕೋರೇಷನ್ ಥರ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಅವ್ರ ಹತ್ರ ಹೇಳ್ಕೊಂಡಿಲ್ಲ ಇನ್ನೂ. ಕೆಲವೊಂದಷ್ಟು ಐಟಮ್ಸ್ನ ನಾನು ಝೆಪ್ಟೋಯಿಂದ ತರಿಸ್ಕೊಂಡಿದ್ದೀನಿ. ಬಲೂನ್ ಆಗಿರ್ಬೋದು, ಕ್ಯಾಂಡಲ್ಸ್ ಎಲ್ಲ, ಇನ್ನೂ ಫ್ಯೂ ಐಟಮ್ಸ್ ಮನೆಯಲ್ಲೇ ಇತ್ತು. ಓಕೆನಾ. ಸೊ ಇನ್ನೊಂದು ಸ್ವಲ್ಪ ಏನು ನೀಡಿದ್ಯೋ ಸುಮ್ಮನೆ ಸಿಂಪಲಾಗಿ ಅಷ್ಟೇ, ಗ್ರ್ಯಾಂಡ್ ಎಲ್ಲ ಏನು ಡೆಕೋರೇಷನ್ ಇಲ್ಲ, ಸುಮ್ಮನೆ ಸಿಂಪಲಾಗೆ ಡೆಕೋರೇಟ್ ಮಾಡ್ತಿರೋದು. ಕೆಲವೊಂದಷ್ಟು ಲೈಟಿಂಗ್ಸ್ ನನ್ನ ಹತ್ರ ಇದೆ. ನೋಡೋಣ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಬಿಕಾಸ್ ಫಸ್ಟ್ ಇಯರ್ ಅಲ್ವಾ, ತುಂಬಾ ಸ್ಪೆಷಲ್ ಫಸ್ಟ್ ಇಯರ್. ಅದರಲ್ಲೂ ನಾವು ಇದರಲ್ಲಿ ಪ್ರೆಗ್ನೆಂಟ್ ಬೇರೆ, ಸೊ ಸ್ಪೆಷಲ್ ಫಸ್ಟ್ ಇಯರ್ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೀರೆ ತೆಗೆದಿಟ್ಟು ಕೂಡ ಇಟ್ಟಿದ್ದೀನಿ. ಈ ಸೀರೆ ಇದನ್ನು ನೋಡಿರ್ತೀರ ನಾನು ಯಾವಾಗ ಅಂತ ಅಂದರೆ, ರಂಜಿತ್ ಅವ್ರದ್ದು ಅಂದರೆ ನಮ್ಮ ಮನೆ ದೇವ್ರಿಗೆ, ರಂಜಿತ್ ಮನೆ ದೇವ್ರಿಗೆ ಹೋದಾಗ ವೇರ್ ಮಾಡಿದ್ದೆ ಮದುವೆ ಆಗಿ ವಸ್ತ್ರಲ್ಲಿ. ಆವಾಗ ಇದನ್ನು ನಾನು ವೇರ್ ಮಾಡಿದ್ದೆ. ಗೊತ್ತಿಲ್ಲ ಇವಾಗ ಬ್ಲೌಸ್ ಆಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು, ಬಿಕಾಸ್ ನಾನು ಅವಾಗ ಸಣ್ಣ ಇದ್ದೆ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಲ್ವ, ಗೊತ್ತಿಲ್ಲ ಏನು ಅಂತ. ನೋಡ್ತೀನಿ, ಅಂದರೆ ವೇರ್ ಮಾಡ್ತೀನಿ. ಏನಾದರೂ ಟೈಟ್ ಅಂತ ಅನಿಸಿದ್ರೆ ಬೇರೆ ಯಾವುದಾದ್ರೂ ಕುರ್ತಿ ಹಾಕ್ಕೊತೀನಿ. ಐ ಹೋಪ್ ವೇರ್ ಮಾಡ್ಬೋದು ಅಂತ. ಬಿಕಾಸ್ ನಾನು ರೀಸೆಂಟಾಗಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಅಲ್ವ, ಅದನ್ನು ಏನಷ್ಟು ಟೈಟ್ ಅನ್ನಿಸ್ತಿರಲಿಲ್ಲ ಬ್ಲೌಸು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಅದೊಂದೇ ಸತಿ ವೇರ್ ಮಾಡಿರೋದು ಈ ಸ್ಯಾರಿನ ನಾನು ಮತ್ತೆ ವೇರೇ ಮಾಡೋಕ್ಕಾಗಲಿಲ್ಲ. 7 ಮಂತ್ಸಲ್ಲಿ ತುಂಬ ಇಷ್ಟ ನನಗೆ ಈ ಸ್ಯಾರಿ. ಲೈಟ್ ವೆಯ್ಟ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸುಮಾರು ಜನ ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿದ್ದು, ಇದಕ್ಕೆ ಲಿಂಕ್ ಕೂಡ ಕಳಿಸ್ಕೊಂಡಿದ್ರಿ. ಚೆನ್ನಾಗಿದೆ. 5 ಮಿನಿಟ್ಸಲ್ಲೆಲ್ಲ ಕ್ವಿಕ್ಕಾಗಿ ಉಟ್ಕೊಂಡ್ಬಿಡ್ಬೋದು. ಅದಕ್ಕೆ ಈ ಸ್ಯಾರಿ ಪಿಕ್ ಮಾಡಿದ್ದೀನಿ, ಒಂದು ಸೈಡ್ ಪಿನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ನೈಟ್ ಡ್ರೆಸ್ ಲಾಸ್ಟ್ ವ್ಲಾಗಲ್ಲೇ ನಾನು ತೋರಿಸಿದ್ದೆ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಅವಾಗ ವೇರ್ ಮಾಡಿ ತೋರಿಸಿರ್ಲಿಲ್ಲ ನಿಮಗೆ. ಲೂಸ್ 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 ನನಗೆ ಹಿಂಗೆ ಇಷ್ಟ. ಗೈಸ್, ದೇವ್ರ ಮನೆಯೆಲ್ಲ ಇನ್ನೊಂದ್ಸತಿ ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ, ಇಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಸ್ಯಾರಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಪೂಜೆ ಮಾಡ್ತೀನಿ. ರಂಜಿತ್ ಕೂಡ ಅವ್ರಿನ್ನ ಸ್ನಾನಕ್ಕೆ ಹೋಗಿಲ್ಲ, ಇವಾಗ ಸ್ನಾನಕ್ಕೆ ಹೋಗಿ ಅಂತ ಕಳಿಸ್ಬೇಕು ಅಷ್ಟೇ. ಸೊ ರೆಡಿ ಆಗಿದ್ದೀನಿ ಆ್ಯಂಡ್ ಪೂಜೆ ಕೂಡ ಮಾಡಿದ್ವಿ. ಇವಾಗ ಟೆಂಪಲ್ಗೆ ಹೊರಡಬೇಕು. ಸ್ಯಾರಿ ಹೇಗೆ ಕಾಣಿಸ್ತಿದೆ ತೋರಿಸ್ತೀನಿ ರೀ. ತುಂಬ ಲೈಟ್ ವೇಟಾಗಿದೆ. ನಾನು ಹೇಳಿದೆ ಅಲ್ವ, ಒಂದು 5 ಮಿನಿಟ್ಸಲ್ಲಿ ಉಟ್ಕೋಬೋದು ಅಂತ. 5 ಮಿನಿಟ್ಸಲ್ಲೇ ಉಟ್ಕೊಂಡಿದ್ದಾಯಿತು. ಇವಾಗ ಹೊರಡಬೇಕು. ರಂಜಿತ್ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ, ತೋರಿಸ್ತೀನಿ ಅವ್ರನ್ನು. ಸುಸ್ತು ಸ್ವಲ್ಪ. ಹಾಯ್, ರೆಡಿನಾ? ಹ್ಯಾಪಿ ಆ್ಯನಿವರ್ಸರಿ, ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಸೇಮ್. ಏನು ಸರ್ಪ್ರೈಸ್ ಇವತ್ತು? ಏನಿದೆ, ಟೆಂಪಲ್ಗೆ ಹೋಗ್ಬರೋದು ಅಷ್ಟೇ. ಹೋದ ವರ್ಷ ಈ ಟೈಮ್ಗೆಲ್ಲ ಮುಗ್ದೋಗಿತ್ತಲ್ಲ ಎಂಗೇಜ್ಮೆಂಟ್, ಆವಾಗಲೇ 12 ಅಷ್ಟೊತ್ತಿಗೆ ಮುಗ್ದೋಗಿತ್ತು. ಇವಾಗ ಟೈಮು 5:15. ಮತ್ತೆ ಮುಗೀತಾ ನಿಮ್ದು ಆಫೀಸ್ ಡ್ಯೂಟಿ? ಫ್ರೀನಾ ಇನ್ನು? ಇನ್ಯಾವುದು ಫೋನ್ ಬರಲ್ಲ ತಾನೆ? ಶೋರಾ? ಹೋಗೋಣ ಬನ್ನಿ. ಇಲ್ಲೇ ನಿಯರ್ ಬೈ ಹೋಗ್ಬಿಟ್ಟು ಬರೋಣ, ಲಾಂಗ್ ಬೇಡ. ಓಕೆ, ಕಮ್.
ಸಿಂಪಲಾಗಿ ಮುಗಿಸಿದ್ದೀವಿ. ಸ್ವಿಚ್ ಇದು ಆಫ್ ಮಾಡಲ, ಇರಲಿ ಅಲ್ವಾ ದೇವ್ರ ಮನೆದು, ದೇವ್ರ ಮನೆದಿರಲಿ, ಅದೊಂದು ಆಫ್ ಮಾಡ್ತೀನಿ. ಬರ್ರಿ ಹೋಗೋಣ. ಬ್ಯಾಂಗಲ್ಸೇ ಮರ್ತೋಗ್ಬಿಟ್ಟಿದ್ದೀನಿ. ಬಳೆ ಒಂದು ಹಾಕ್ಕೊಂಬರ್ತೀನಿ. ಯಾವ್ದು ಹಾಕ್ಕೋಬೇಕು ಎಲ್ಲ ಮೇಲೆ ಇಕ್ಕಿಸ್ತಿದ್ದೀನಿ. ಇಲ್ಲಿ ಹಾಕ್ಕೋತೀನಿ, ಎರಡೆರಡು ಸಾಕು. ಈ ಟೆಂಪಲ್ಗೆ ನಾವು 3rd ಟೈಮ್ ಬರ್ತಿರೋದು. ಶಿವನ ಟೆಂಪಲ್ಲೇ, ಮಂಡೇ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಮ ಮನೆ ನಿಯರ್ ಬೈ ಇದೆ, ಒಂದು 5 ಮಿನಿಟ್ಸ್ಗೆಲ್ಲನೂ ಹೋಗ್ಬೋದು. ತುಂಬ ಲಾಂಗ್ ಎಲ್ಲ ಬೇಡ, ಸೀರೆ ಉಟ್ಕೊಂಡಿರ್ತೀನಿ, ಒಂದು ಸೈಡ್ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ನಾನು ಆಲ್ರೆಡಿ ನನ್ನ ಬರ್ಡೇ ವ್ಲಾಗಲ್ಲಿ ಒಳಗಡೆದು ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೆ, ಒಳಗಡೆ ಯಾವ ರೀತಿ ಇದೆ ಅಂತ. ಸೇಮ್ ಧರ್ಮಸ್ಥಳದ ಫೀಲೇ ಕೊಡುತ್ತೆ. ಅಲ್ಲಿಗೆ ಬಂದಿದ್ದು ಜನಗಳು ಸ್ವಲ್ಪ ಜನ ಹೇಳ್ತಿದ್ರು ಸೇಮ್ ಧರ್ಮಸ್ಥಳದ ಫೀಲೇ ಇದೆ, ಪೂಜೆದು ಎಲ್ಲನೂ ಅಷ್ಟೇ ಅಂತ. ಆ್ಯಂಡ್ ಕಲ್ಯಾಣಿ ಇತ್ತು, ಅದ್ರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದನ್ನು ನೋಡೇ ಮಾತಾಡ್ತಾಯಿದ್ರು, ಸೇಮ್ ಧರ್ಮಸ್ಥಳದ ಫೀಲೇ ಕೊಡ್ತಿದೆ ಇಲ್ಲಿ, ಆಗಿರ್ಬೋದು ಪ್ರತಿಯೊಂದೂ ಅಂತ. ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕೇಕ್ ತೊಗೊಂಡು ಹೋಗೋಣ ಒಂದು ಪುಟಾಣಿದು ಅಂತ ಅಂದ್ಬಿಟ್ಟು ನಿಯರ್ ಬೈ ಬೇಕ್ರಿ ಇತ್ತು ಒಂದು, ಅಲ್ಲಿಗೆ ಬಂದ್ವಿ. ಎಗ್ಲೆಸ್ ತೊಗೋಬೇಕಿತ್ತು, ಬಿಕಾಸ್ ಮಂಡೇ ನಾವು ತಿನ್ನಲ್ಲ ಎಗ್ ಆಗಿರ್ಬೋದು, ನಾನ್ ವೆಜ್ ಯಾವುದೂ. ಒಂದು ಲಾಸ್ಟ್ ಇಯರಿಂದ ತಿಂತಿಲ್ಲ ಅಂತ ಅನಿಸುತ್ತೆ. ಧರ್ಮಸ್ಥಳಕ್ಕೆ ಹೋಗಿದ್ವಿ, ಐ ಥಿಂಕ್ 2024 ಲಾಸ್ಟ್ ಇಯರ್. ಅಲ್ಲಿಗೆ ಹೋಗಿ ಬಂದಾಗಲಿಂದ ನಾವು ಮಂಡೇ ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದೀವಿ ಇಬ್ಬರು ಕೂಡ, ನಾನು ಮತ್ತು ನನ್ನ ಹಸ್ಬೆಂಡು. ನೀವು ಕೂಡ ಹೇಳ್ತಾ ಇರ್ತೀರಾ ಕೇಕ್ ಆಗಿರ್ಬೋದು, ಸ್ವೀಟ್ಸ್ ಜಾಸ್ತಿ ತಿನ್ನಬೇಡಿ ಸೌಮ್ಯ ಈ ಟೈಮಲ್ಲಿ ಅಂತ. ನಾನು ಅದಕ್ಕೇ ಜಾಸ್ತಿ ಕೇಕ್ನ ತೊಗೊಳ್ಲಿಲ್ಲ, ಪುಟಾಣಿದು ತೊಗೊಂಡೆ. ಒಂದು 280 ಗ್ರಾಮ್ ಏನೋ ಇತ್ತು ಅಷ್ಟೇ, ಅದು ಚಾಕ್ಲೇಟ್ ಫ್ಲೇವರ್ದು. ನನಗೆ ಕಂಪ್ಲೀಟ್ ಚಾಕ್ಲೇಟ್ ಫ್ಲೇವರ್ ಇದ್ದರೆ ಇಷ್ಟ ಆಗುತ್ತೆ. ಅದರಲ್ಲಿ ವೈಟ್ ಕ್ರೀಮ್ ಎಲ್ಲ ಬರುತ್ತಲ್ಲ, ವೈಟ್ ಕ್ರೀಮ್ ಇರಲೇಬಾರ್ದು, ಫುಲ್ ಎಲ್ಲ ಚಾಕ್ಲೇಟ್ ಫ್ಲೇವರೇ ಇರಬೇಕು. ಅದನ್ನು ನೋಡಿ ನಾವು ಪಿಕ್ ಮಾಡಿ ತೊಗೊಂಡಿದ್ದು. ಆ್ಯಕ್ಚುಲಿ ಕೇಕ್ ತುಂಬಾ ಚೆನ್ನಾಗಿತ್ತು. ನಾವು ಫಾರ್ ದಿ ಫಸ್ಟ್ ಟೈಮ್ ಆ ಬೇಕ್ರಿಗೆ ಹೋಗಿದ್ದು, ರೀಸೆಂಟಾಗಿ ಅದು ಓಪನ್ ಆಗಿರೋದಂತೆ. ನಾವು ಅಲ್ಲಿಗೂ ಕೇಳಿದ್ವಿ ಆನ್ಲೈನ್ ಡೆಲಿವರಿ ಎಲ್ಲ ಇದೆಯಾ ಅಂತ. ಇದೆ ಅಂತ ಕೂಡ ಹೇಳಿದ್ರು. ನಾನು ರಂಜಿತ್ ಕೇಳ್ತಿದ್ದೆ, ನೆಕ್ಸ್ಟ್ ಟೈಮ್ ಕೇಕ್ ಬೇಕು ಅಂದರೆ ಇಲ್ಲಿಗೆ ಬನ್ನಿ, ಚೆನ್ನಾಗಿದೆ. ಆ್ಯಂಡ್ ತುಂಬ ವೆರೈಟೀಸ್ ಇತ್ತು ಕೇಕು. ನನಗೆ ಕೇಕ್ಸ್ ತುಂಬಾ ಇಷ್ಟ ಆಗುತ್ತೆ, ಅದರಲ್ಲೂ ಚಾಕ್ಲೇಟ್ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಅದಕ್ಕೆ ನಾವು ಯಾವಾಗಲೇ ನಮ್ಮ ಸ್ಪೆಷಲ್ ಡೇಸ್ ಆಗಿರ್ಬೋದು, ಇಲ್ಲ ಬರ್ಡೇ ಟೈಮಲ್ಲಿ ಆಗಿರ್ಬೋದು, ರಂಜಿತ್ ಬರ್ಡೇ ಟೈಮಲ್ಲೂ ಕೂಡ ನಾನು ಚಾಕ್ಲೇಟ್ ಫ್ಲೇವರ್ ಕೇಕೆ ತೊಗೊಂಡಿರ್ತೀನಿ. ಅವ್ರಿಗೆ ಅಷ್ಟು ಕೇಕ್ಸ್ ಎಲ್ಲ ಏನು ಅಷ್ಟು ಇಷ್ಟ ಆಗಲ್ಲ. ಸೊ ಕೇಕ್ನ ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ, ಸುಮ್ಮನೆ ಕಟ್ ಮಾಡೋದಕ್ಕಿಂತ ಏನಾದರೂ ಒಂದು ಸ್ವಲ್ಪ ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೆಮೊರಬಲ್ಲಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು. ಆ್ಯಂಡ್ ಕೆಲವೊಂದು ಇರಲಿಲ್ಲ. ಈ ರೆಡ್ ಬಲ್ಲೂನ ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ, ಬೇಗ ಡೆಲಿವರಿ ಕೊಡ್ತಾರೆ ಒಂದು 10 ಮಿನಿಟ್ಸ್ ಒಳಗಡೆ ಅಂತ. ನನಗೆ ಟೈಮ್ ಕೂಡ ಇರಲಿಲ್ಲ ಇನ್ನೂ ಬೇರೆ ಎಲ್ಲ ತರಿಸೋದಕ್ಕೆ. ಸೊ ಹಾಗಾಗಿ ಬಲ್ಲೂನ್ನ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಕ್ಯಾಂಡಲ್ ಸುಮಾರು ದಿನದಿಂದ ನಮ್ಮ ಮನೇಲಿ ಇತ್ತು, ಅದೇ ಕ್ಯಾಂಡಲ್ನೇ ಬಳಸಿದ್ದೀನಿ. ಆ್ಯಂಡ್ ರೆಡ್ ರೋಸ್ ಮನೇಲಿ ಸ್ವಲ್ಪ ಇತ್ತು, ಅದನ್ನು ಬಳಸ್ಕೊಂಡಿದ್ದೀನಿ. ಆ್ಯಂಡ್ ಲೈಟಿಂಗ್ ಹಾಕಿದ್ದೀನಿ ಅಲ್ವಾ ವಿಂಡೋಸ್ ಹತ್ರ, ಅಂದರೆ ಸ್ಕ್ರೀನ್ ಮೇಲೆ. ಆ ಲೈಟಿಂಗ್ಸ್ ನನ್ನ ಹತ್ರ ಆಲ್ರೆಡಿ ಒಂದು 2 ಇಯರ್ಸಿಂದನೂ ಇತ್ತು. ನಾನು ಬಿಫೋರ್ ಇದ್ದಿದ್ದ ಮನೆಯಲ್ಲಿ, ಬಿಫೋರ್ ಇದ್ದಿದ್ದ ಮನೇಲಿ ಬಾಲ್ಕನಿ ಇತ್ತು. ದೀಪಾವಳಿ ಟೈಮಲ್ಲಿ ತರಿಸಿದ್ದೆ ಅದನ್ನು, ಬಾಲ್ಕನಿಗೆಲ್ಲ ಲೈಟಿಂಗ್ಸ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ. ನಾನು ಇನ್ಸ್ಟಾದಲ್ಲಿ ಹೈಲೈಟ್ಸಲ್ಲಿ ಹಾಕಿದ್ದೀನಿ ಆ ಒಂದು ಪಿಕ್ನ. ನನಗೆ ನಾನೇ ಡೆಕೋರೇಷನ್ ಮಾಡಿ ಏನಾದರೂ ಈ ಥರ ಸ್ಪೆಷಲ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ನನ್ನ ತಂಗಿ ಬರ್ಡೇ ಟೈಮಲ್ಲಿ ಒಂದು 2 ಇಯರ್ಸ್ ಏನೋ ನಾನು ಮನೆಯಲ್ಲೇ ಮಾಡಿದ್ದೆ. ಐ ಥಿಂಕ್ 2022 ಆರ್ 2023 ಅವಳ ಬರ್ಡೇಲಿ ನಾನು ಮನೇಲಿ ಸೆಲೆಬ್ರೇಟ್ ಮಾಡಿದ್ದೆ ಡೆಕೋರೇಷನ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ರಂಜಿತ್ ಬರ್ಡೇನೂ ಒಂದು 2 ಟೈಮ್ಸ್ ಡೆಕೋರೇಷನ್ ಮಾಡಿದ್ದೀನಿ ನಾನು. ಈ ಥರ ನಾವೇ ಡೆಕೋರೇಷನ್ ಮಾಡಿ, ಅಂದರೆ ನಮ್ಮ ಎಫರ್ಟ್ ಇರುತ್ತಲ್ವ ಡೆಕೋರೇಷನ್ ಮಾಡಬೇಕಾದ್ರೆ, ಚೆನ್ನಾಗಿರುತ್ತೆ. ನಾವು ಈವೆಂಟ್ಸ್ ಅವ್ರನ್ನ ಕರೆಸಿ ಇಲ್ಲ ಆಚೆ ಹೋಗಿ ಯಾವುದಾದ್ರೂ ಪ್ರೈವೇಟ್ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಾವೇ ಡೆಕೋರೇಷನ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ. ಆವಾಗಲೇ ಹೇಳ್ದಂಗೆ ಸಡನ್ ಮೂಮೆಂಟಲ್ಲಿ ಅನ್ನಿಸ್ತು ಯಾಕೋ ಮಾಡೋಣ ಈ ರೀತಿ. ಸುಮಾರು ದಿನ ಆಗೈತೆ ನಾನು ಕೂಡ ಡೆಕೋರೇಷನ್ಸ್ ಎಲ್ಲ ಮಾಡಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಯಾಕಂದರೆ ಲಾಸ್ಟ್ ಬರ್ಡೇ ನನ್ನ ತಂಗಿ ಬರ್ಡೇ ಟೈಮಲ್ಲೂ ಪ್ರೈವೇಟ್ ಥಿಯೇಟ್ರಿಗೆ ಹೋಗಿದ್ದು. ಆ್ಯಂಡ್ ರಂಜಿತ್ ಬರ್ಡೇ ಟೈಮಲ್ಲೂ ಪ್ರೈವೇಟ್ ಥಿಯೇಟ್ರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ಸುಮಾರು ಒಂದು ವರ್ಷದ ಮೇಲೇ ಆಗಿತ್ತು ನಾನು ಈ ರೀತಿ ಡೆಕೋರೇಷನ್ ಮಾಡಿ. ಸೊ ಹಂಗಾಗಿ ಸಡನ್ನಾಗಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾಯಿತು. ಫ್ಲಿಪ್ಕಾರ್ಟಲ್ಲಿ ಇನ್ನೂ ಸುಮಾರು ಐಟಮ್ಸ್ ತರಿಸ್ಬೋದಿತ್ತು, ಬಟ್ ಅದು ಟೈಮ್ ಕೇಳ್ತಿತ್ತು 2-3 ಡೇಸ್. ಈ ರೀತಿ ಎಲ್ಲ ಅಷ್ಟೊತ್ತಿಗೆ ನಮ್ಮದು ಆ್ಯನಿವರ್ಸರಿನೇ ಮುಗಿದಿರುತ್ತೆ. ಮುಗಿದ್ಮೇಲೆ
ಬಂದರೆ ಪ್ರಾಡಕ್ಟ್ಸ್ ಏನು ಯೂಸ್ ಇಲ್ಲ ಅಲ್ವಾ. ನೋಡೋಣ ನೆಕ್ಸ್ಟು ಇನ್ನು ರಂಜಿತ್ ಬರ್ಡೇ ಬರುತ್ತೆ. ನೆಕ್ಸ್ಟ್ ಇನ್ನು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ. ಆ ಟೈಮಲ್ಲೆಲ್ಲ ಗೊತ್ತಿಲ್ಲ ನನ್ನ ಕೈಲಿ ಹೇಗಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಪಾಪು ಕೂಡ ಇರುತ್ತೆ. ನೋಡ್ಕೊಂಡು ನನ್ನ ಕೈಲಿ ಆದಷ್ಟು ಡೆಕೋರೇಷನ್ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ನನ್ನ ಕಾಂಪ್ರೋ ಅದೇ ಇರಲಿ ಸಿಂಪಲ್ಲಾಗಿ ಇರೋದ್ರಲ್ಲಿ ಮಾಡಿದ್ದೀನಲ್ವ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಈ ಡೆಕೋರೇಷನ್ ಮಾಡೋದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನನಗೆ ಕ್ಲೋಸ್ ಒನ್ಸ್ ಯಾರಾದರೂ ಇದ್ದರೆ ಈ ರೀತಿ ಮನೆಯಲ್ಲೇ ಡೆಕೋರೇಷನ್ ಮಾಡಿ ಅವ್ರ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಇಷ್ಟ. ಇವಾಗಂತೂ ತುಂಬ ಕ್ಯೂಟ್ ಥಿಂಗ್ಸ್ ಸಿಗುತ್ತೆ ಆನ್ಲೈನಲ್ಲಿ. ಬೋ ಥೀಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸುಮಾರಷ್ಟು ಕ್ಯಾಂಡಲ್ಸ್ನ ದೊಡ್ಡ ಕ್ಯಾಂಡಲ್ಸ್ ಅದರಲ್ಲೂ ವೆರೈಟಿಯಾಗಿ ಬರುತ್ತೆ. ಎಕ್ಸ್ಪೆಷಲಿ ರೆಡ್ ಕ್ಯಾಂಡಲ್ಸ್ ಬರುತ್ತೆ ಆರ್ಟ್ ಶೇಪಲ್ಲಾಗಿರ್ಬೋದು. ಆ್ಯಂಡ್ ಒಂದು ಸುಮಾರಷ್ಟು ಚೆನ್ನಾಗಿದ್ದಾವೆ ಆನ್ಲೈನಲ್ಲಿ. ಸುಮಾರಷ್ಟು ಕ್ಯೂಟ್ ಥಿಂಗ್ಸ್ ಸಿಗುತ್ತೆ. ಅದನ್ನೇ ನಾವು ಪರ್ಚೇಸ್ ಮಾಡಿ ಆರಾಮಾಗಿ ಮನೆಯಲ್ಲೇ ಡೆಕೋರೇಟ್ ಮಾಡ್ಬೋದು. ನಾವು ಈವೆಂಟ್ಸ್ ಅವ್ರಿಗಂದರೆ 5,000 6,000 7,000 ಈ ರೀತಿ ಪೇ ಮಾಡೋದಕ್ಕಿಂತ ಇನ್ನೂ ಕಡಿಮೆ ಬಡ್ಜೆಟಲ್ಲೇ ಸುಮಾರಷ್ಟು ಐಟಮ್ ತರಿಸಿ ನಾವು ನಮ್ಮ ಎಫರ್ಟ್ನ ಹಾಕಿ ಡೆಕೋರೇಷನ್ ಮಾಡಿದ್ರೆ ನಿಜವಾಗ್ಲೂ ಅದು ಬೆಸ್ಟ್ ಅಂದರೆ ಬೆಸ್ಟು. ಬಲೂನ್ನ ನಾನು ಊದಿರಲಿಲ್ಲ, ರಂಜಿತ್ ಹತ್ರ ಓದಿಸಿದ್ದೆ. ಈ ಟೈಮಲ್ಲಿ ಆ ಸ್ಮೆಲ್ಲೆಲ್ಲ ಬೇಡ ಆ್ಯಂಡ್ ನನಗೂ ಕೂಡ ಕಷ್ಟ ಆಗುತ್ತೆ ಓದೋದಕ್ಕೆ ಅಂದ್ಬಿಟ್ಟು 5 ಬಲೂನ್ಸ್ ಮಾತ್ರ ಓದಿಸಿದ್ದೆ. ಇನ್ನೂ ಸುಮಾರು 25 ಬಲೂನ್ಸ್ ಪ್ಯಾಕೆಟನ್ನು ನಾನು ಆರ್ಡ್ರ್ ಮಾಡಿದ್ದು. 5 ಸಾಕು, ತುಂಬ ಜಿಗ ಬೇಡ ಬೆಡ್ ಮೇಲೆ ಅಂತ ಅಂದ್ಬಿಟ್ಟು ಜಸ್ಟ್ 5 ಮಾತ್ರ ಊದ್ಬಿಟ್ಟು 5 ಬಲೂನ್ಸ್ ಇಟ್ಟಿದ್ದು. ಇದನ್ನು ನಾನು ಇನ್ಸ್ಟಾ ಫಾರ್ಮೇಟಲ್ಲಿ ವಿಡಿಯೋ ಶೂಟ್ ಮಾಡಿದೆ, ಇನ್ಸ್ಟಾಗ್ರಾಮಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಅದೇ ಕ್ಲಿಪ್ಪಿಂಗ್ನೇ ನಾನು ಇಲ್ಲಿ ಹಾಕಿದ್ದೀನಿ. ಸುಮಾರು ಜನ ಆಲ್ರೆಡಿ ವಿಶಸ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶಸ್ ಮಾಡಿದ್ರು. ಶಾರ್ಟ್ ವಿಡಿಯೋ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀರಾ ಡೆಕೋರೇಷನ್ ಅಂತಲೂ ಒಬ್ಬರು ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು. ಆದಷ್ಟು ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಈ ಟೈಮಲ್ಲಿ ಗೊತ್ತಲ್ವ ತುಂಬ ಹತ್ತು ಇಳಿಯೋದು ಕೂಡ ಕಷ್ಟನೇ. ಆವತ್ತೇ ನನಗೆ ಇಷ್ಟೆಲ್ಲ ಮಾಡಿ ಸ್ವಲ್ಪ ಸುಸ್ತಂತ ಅನ್ನಿಸ್ತಿತ್ತು. ಇಮಿಡಿಯೇಟ್ಲಿ ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಆಯಿತು. ರಂಜಿತ್ ತುಂಬ ಹಸ್ವಾಗ್ತಿದೆ, ಏನಾದರೂ ಕ್ವಿಕ್ಕಾಗಿ ಆಗೋ ಥರ ಮಾಡಿಕೊಡು, ಟೊಮೊಟೊ ಗೊಜ್ಜು ಮಾಡಿಕೊಡು ಅಂತ ಕೇಳಿದ್ರು. ಟೊಮೊಟೊ ಆ್ಯಂಡ್ ಅಂದರೆ ವೆಜಿಟೇಬಲ್ಸ್ ಎಲ್ಲ ಅವರೇ ಕಟ್ ಮಾಡಿಕೊಟ್ರು. ನಾನು ಬೇಗ ಆಗೋ ಥರ ಒಂದು ಕಡೆ ರೈಸ್ ಇಟ್ಬಿಟ್ಟು ಇನ್ನೊಂದು ಕಡೆ ಗೊಜ್ಜು ಮಾಡಿಕೊಂಡೆ. ಬೇಗ ಆಗೋಯ್ತು. ಅಂದರೆ ಇಷ್ಟೇ ಡೆಕೋರೇಷನ್ ಆಗಿರ್ಬೋದು, ಬಟ್ ಸುಸ್ತು ಅನಿಸುತ್ತೆ ಆ ಟೈಮಲ್ಲಿ. ಹತ್ತಿ ಇಳ್ದು ಹಂಗಾಗಿ ಕ್ವಿಕ್ಕಾಗೆ ಅದನ್ನೇ ಮಾಡಿಕೊಂಡು ಊಟ ಮಾಡಿದ್ವಿ. ಸ್ಪೆಷಲ್ ಎಲ್ಲ ಏನೂ ಮಾಡಿರಲಿಲ್ಲ. ಆ್ಯಂಡ್ ಅವತ್ತು ಮಂಡೇ ಬೇರೆ. ಓಕೆ ಗಾಯ್ಸ್, ನಾನು ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ. ನಾನು ಯಾವ ರೀತಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ನಾವು ಟೆಂಪಲ್ಗೆ ಹೋಗಿದ್ದು ಇಷ್ಟು ಕ್ಲಿಪ್ಪಿಂಗ್ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ನಾನು ಡೈಲಿ ರೂಟೀನ್ ಎಲ್ಲ ವ್ಲಾಗಲ್ಲೂ ನೋಡ್ತಿರ್ತೀರಾ. ಎಲ್ಲ ವ್ಲಾಗಲ್ಲೂ ಅದೇ ಹಾಕಿದ್ರೆ ನಿಮ್ಗೆ ಕೂಡ ಬೋರ್ ಆಗುತ್ತಲ್ವ, ಅದಕ್ಕೆ ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಏನಂತಂದರೆ ನಾನು ಇವಾಗ ಏನು ಈ ವ್ಲಾಗ್ ಹಾಕ್ತಿದ್ದೀನೋ ಆ್ಯನಿವರ್ಸರಿ ವ್ಲಾಗಲ್ಲಿ ಈ ಕಮೆಂಟ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಓದ್ತೀನಿ. ಓಕೆನಾ? ನೀವು ಹಳೆ ವ್ಲಾಗಿಗೆ ಹೋಗ್ಬಿಟ್ಟು ರೀಸೆಂಟಾಗಿ ಕಮೆಂಟ್ ಮಾಡಿದ್ರೆ ನಾನು ಆ ಕಮೆಂಟ್ಸ್ನ ನೋಡಿರಲ್ಲ, ಪಿಕ್ ಮಾಡಲ್ಲ. ಸೊ ನಾನು ಯಾವ್ದು ಹೊಸ್ದಾಗಿ ಹಾಕ್ತೀನೋ ಆ ವ್ಲಾಗ್ಗೆ ನೀವು ಕಮೆಂಟ್ಸ್ ಮಾಡಿ. ಯಾರೋ ಒಬ್ಬರು ಹೇಳಿದ್ರಿ ನಾನು ಕಮೆಂಟ್ ಮಾಡಿದ್ದೆ ನೀವು ರಿಪ್ಲೈ ಮಾಡಿಲ್ಲ ಅಂತ. ನೀವು ಹಳೆ ವ್ಲಾಗಿಗೆ ಕಮೆಂಟ್ ಮಾಡಿದ್ದೀರಾ. ಸೊ ಹೊಸ್ದಾಗಿ ಯಾವ್ದು ಹಾಕಿರ್ತೀನೋ ಆ ಒಂದು ವ್ಲಾಗ್ಗೆ ನೀವು ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ನಿಮ್ಮ ಕಮೆಂಟ್ಸ್ನ ಪಿಕ್ ಮಾಡಿ ಆನ್ಸರ್ ಮಾಡೇ ಮಾಡ್ತೀನಿ. ಕಮೆಂಟ್ಸ್ನ ನಾನು ಇಗ್ನೋರ್ ಮಾಡಲ್ಲ ಅಲ್ವಾ, ಎಲ್ಲರ ಕಮೆಂಟ್ಸ್ನ ರಿಪ್ಲೈ ಮಾಡಿರ್ತೀನಿ. ಓದೋಣ ಇವಾಗ. ಥ್ಯಾಂಕ್ಸ್ ಫಾರ್ ಯುವರ್ ರಿಪ್ಲೈಸ್ ಈಸ್ ಹ್ಯಾಪಿ ಟು ಸಿ ಯುವರ್ ವ್ಲಾಗ್ಸ್. ಐ ಆಮ್ ಟು ಇನ್ 9 month ಆಫ್ ಪ್ರೆಗ್ನೆನ್ಸಿ ಜರ್ನಿ. 9 month ಪ್ರೆಗ್ನೆನ್ಸಿ ಜರ್ನಿಲಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ. ನೀವು ಪಾಪು ಇಬ್ಬರು ಹೆಲ್ದಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಥ್ಯಾಂಕ್ ಫಾರ್ ಬ್ಲೆಸ್ಸಿಂಗ್ ಮಿಸ್ಸಿಸ್, ಐ ವಿಲ್ ಆಲ್ವೇಸ್ ವೋಟ್ ಫಾರ್ ತುಂಟ ಕೃಷ್ಣ. ನಮಗೆ ಯಾವುದಾದ್ರೂ ಓಕೆ. ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ಗರ್ಲೇ ಬೇಕು, ಬಾಯ್ ಬೇಬೇ ಬೇಕು ಅಂತ ಏನಿಲ್ಲ. ಆ್ಯಂಡ್ ನಾರ್ಮಲ್ ಆದರೆ ಚೆನ್ನಾಗಿರುತ್ತೆ ಡೆಲಿವರಿ ಅಂತ ಆಗಿರ್ಬೋದು. ಆ್ಯಂಡ್ ಸಿ ಸೆಕ್ಷನ್ ಆದರೆ ಚೆನ್ನಾಗಿರುತ್ತೆ, ಆ ಥರನೂ ಏನೂ ಇಲ್ಲ. ಆ ಟೈಮಲ್ಲಿ ಯಾವುದಾದ್ರೂ ಓಕೆನೇ. ಅಫ್ಕೋರ್ಸ್ ಎಲ್ರಿಗೂ ಅನಿಸುತ್ತೆ ನಾರ್ಮಲ್ ಡೆಲಿವರಿ ಆದರೆ ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು. ನಮಗೂ ಒಂದೊಂದು ಸತಿ ಹಂಗೆ ಅನಿಸುತ್ತೆ, ನಾರ್ಮಲ್ ಆದರೆ ಬೆಸ್ಟು, ಆರಾಮಾಗಿರ್ಬೋದು ಅಂತ. ಬಟ್ ಅವತ್ತು ಹೇಳೋಕ್ಕಾಗಲ್ಲ ಹೆಂಗೆ ಆಗುತ್ತೆ ಸಿಚುಯೇಷನ್. ನಮಗೆ ಡಾಕ್ಟ್ರ್ ಯಾವ್ದು ಸಜೆಸ್ಟ್ ಮಾಡ್ತಾರೆ ಸಿಚುಯೇಷನ್ ಮೇಲೆ ಹೋಗ್ತೀವಿ ಅಷ್ಟೇ. ನಮಗೇನು ಇದೇ ಬೇಕು ಅದೇ ಬೇಕು ಆ ಥರನೇ ಆಗಬೇಕು ಅಂತ ಏನೂ ಇಲ್ಲ. ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಬಿಕಾಸ್ ಇದನ್ನು ತುಂಬ ಜನ ಕೇಳ್ತಿದ್ದೆ. ಥ್ಯಾಂಕ್ಸ್ ಫಾರ್ ಬ್ಲೆಸ್ಸಿಂಗ್. ಇದಾಯಿತು, ನೈಸ್ ವ್ಲಾಗ್, ಥ್ಯಾಂಕ್ ಯು ಸೋ ಮಚ್. ನಾನು ಏನಕ್ಕೆ ನಗ್ತಿದ್ದೀನಿ ಅಂದರೆ ಒಬ್ಬರು ಈಗ ಅದೇ ಕಮೆಂಟ್ ಬಂತು, ಸಿಸ್ಟರ್ ಯು ಕ್ಯಾನ್ ಫೀಲ್ ಬೇಬಿ ಮೂಮೆಂಟ್ಸ್. ತುಂಬ ಚೆನ್ನಾಗಿ ಫೀಲ್ ಮಾಡ್ತಿದ್ದೀನಿ. ಈಗಲೂ ಕೂಡ ಅದು ಬೇಬಿ ಮೂಮೆಂಟ್ ಆಗ್ತಿದೆ ನನಗೆ. ನಾನು ಅದಕ್ಕೆ ಸ್ಮೈಲ್ ಮಾಡ್ತಾಯಿದ್ದೀನಿ. ನನಗೆ ಯಾವ ರೀತಿ ಇದೆ ಆ ಫೀಲ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಶೇರ್ ಮಾಡ್ತೀನಿ ನಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಇದು ಅಂತ ಅಂದ್ಬಿಟ್ಟು. ಯಾವಾಗ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊತೀನಿ. ಅದಾದಮೇಲೆ ನೀವು ಶಾಲ್ದು ಲಿಂಕ್ ಕೊಡಿ ಅಂದರೆ ಕೊಡೋದೇ ಇಲ್ಲ. ಶಾಲ್ದು ಲಿಂಕ್
ನಾನು ಪ್ರತಿಯೊಂದು ಹೊಸ್ದಾಗಿ ಏನೇನು ಶಾಪಿಂಗ್ ಮಾಡ್ತೀನೋ ಅದೆಲ್ಲ ವಿಜ್ ಲಿಂಕಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ನಂದು ಇನ್ಸ್ಟಾ ಬಯೋದಲ್ಲಿ ನನ್ನ ವಿಜ್ ಲಿಂಕ್ ಆಲ್ರೆಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸುಮಾರು ಜನ ಸ್ವೆಟರ್ ಲಿಂಕ್ ಕೇಳ್ತಿದ್ದೀರಿ, ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಶಾಲ್ದನ್ನ ಈ ವ್ಲಾಗ್ ಬರೋಷ್ಟೊತ್ತಿಗೆ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಎಲ್ಲ ಲಿಂಕ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಹೆಣ್ಮಕ್ಳು DM ಮಾಡ್ತಿರ್ತಾರೆ, ಆ್ಯಂಡ್ ಇದರಲ್ಲೂ ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ. ಒಬ್ಬೊಬ್ಬರು ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಬೆಟರ್ ವಿಜ್ ಲಿಂಕಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ಲಿಂಕ್ಸು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ರಿಯೇಟ್ ಮಾಡಿದೆ. ನಿಮ್ಮ ಟಾಪ್ ಲಿಂಕ್ ಕೊಡಿ. ಯಾವ ಟಾಪು? ಮೇ ಬಿ ಆ ಫ್ರಾಕ್ ಕೇಳ್ತಿದ್ದೀರಾ ಅಂತ ಅನಿಸುತ್ತೆ, ಆ ವ್ಲಾಗಲ್ಲಿ ಹಾಕಿದ್ದು. ಆ ಫ್ರಾಕ್ ನಾನು ಆಫ್ಲೈನ್ ಶಾಪಲ್ಲಿ ತೊಗೊಂಡಿದ್ದು, ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಅದು ಆ ಥರ ಇವಾಗ ಸುಮಾರು ಸಿಗ್ತಾವೆ ಆನ್ಲೈನಲ್ಲೂ, ಚೆಕ್ ಮಾಡಿ. ಮೀಶೋ ಬೇಡ, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋದಲ್ಲೂ ಇವಾಗ ಚೆನ್ನಾಗಿರೋವೆ ಸಿಗ್ತವೆ. ರೇಟಿಂಗ್ಸ್ ನೋಡಿ ಪರ್ಚೇಸ್ ಮಾಡಿ. ಐ ಆಮ್ ಆಲ್ಸೋ 6 ಮಂತ್ ಪ್ರೆಗ್ನೆಂಟ್. ಬ್ಯಾಕ್ ಪೇನ್ ಇದೆಯಾ? ಇದ್ದರೆ ರಿಲೀಫ್ಗೆ ಏನು ಮಾಡ್ತೀರಾ? ನನಗೆ ತುಂಬ ಬ್ಯಾಕ್ ಪೇನ್ ಏನಿಲ್ಲ, ಹಿಂಗೆ ಸುಮಾರು ಹೊತ್ತು ಕೂತ್ಕೊಂಡಾಗ ಬ್ಯಾಕ್ ಪೇನ್ ಅಂತ ಅನಿಸುತ್ತೆ. ಅವಾಗ ನಾನು ವಿತೌಟ್ ಸಪೋರ್ಟ್ ಕೂರಲ್ಲ, ಸುಮ್ಮನೆ ಯಾವಾಗಾದರೂ ಸೋಫಾ ಮೇಲೆ ಕೂತ್ಕೊಂಡ್ರು ಅಲ್ಲಿ ಪಿಲ್ಲೋದು ಪುಟಾಣಿದಿದೆಯಲ್ಲ, ಅದು ಸಪೋರ್ಟ್ ತೊಗೊಂಡು ಕೂತಿರ್ತೀನಿ. ಆ್ಯಂಡ್ ಸುಮಾರು ಹೊತ್ತು ನೆಲದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಊಟ ಮಾಡಬೇಕಾದ್ರೆಲ್ಲ ನಾನು. ಅದಕ್ಕೆ ನಾನು ಇವಾಗ ಆದಷ್ಟು ಸೋಫಾ ಮೇಲೆ ಕೂತ್ಕೊಂಡೇ ಊಟ ಮಾಡ್ತಿದ್ದೀನಿ. ಸ್ಟ್ರೈಟ್ ಕೂತ್ಕೊಂಡೇ ಊಟ ಮಾಡ್ತಿರ್ತೀನಿ. ಕೂತ್ಕೊಳ್ಳೋವಾಗ ಅಷ್ಟೇ ಆಲ್ಮೋಸ್ಟ್ ಸ್ಟ್ರೈಟೇ ಕೂತಿರ್ತೀನಿ. ಹಿಂಗೆ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಅವಾಗ ಜಾಸ್ತಿ ಅಂತ ಅನಿಸುತ್ತೆ. ಆ್ಯಂಡ್ ಮಲಗಬೇಕಾದ್ರೂ ಸಮ್ಟೈಮ್ಸ್ ಸ್ಟ್ರೈಟೂ ಮಲಗ್ತೀನಿ, ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ. ನಾವು ಜಾಸ್ತಿ ಟೈಮಲ್ಲಿ ಲೆಫ್ಟ್ ಸೈಡ್ ಮಲಗಬೇಕು, ಬಟ್ ಒಂದು ಫ್ಯೂ ಮಿನಿಟ್ಸ್ ಸ್ಟ್ರೈಟ್ ಮಲಗಿದ್ರೆ ಏನಾಗಲ್ಲ ಅಷ್ಟೇ. ರಿಲೀಫ್ಗೆ ಅಂತ ಬೇರೆ ನಾನೇನು ಎಕ್ಸ್ಟ್ರಾ ಯೂಸ್ ಮಾಡ್ತಾಯಿಲ್ಲ. ಬ್ಯಾಕ್ ಪೇನ್ಗೆ ನೀವೇನು ಮಾಡ್ತಿದ್ದೀರಾ ಸಿಸ್? ನನಗೆ ನೈಟಲ್ಲಿ ಜಾಸ್ತಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಅದು ಯಾವಾಗಲೇ ಹೇಳಿದೆ ಅಲ್ವಾ, ಸೇಮ್. ನಂದು ಐಫೋನ್ ಇದೆ, ಬಟ್ ನಾನು ನಥಿಂಗಿಂದ ವಿಡಿಯೋ ಶೂಟ್ ಮಾಡೋದು ಅಂದರೆ ಅರ್ಥ ಆಗಲಿಲ್ಲ. ನಿಜ, ನಾನು ಅಬ್ಬಿ ಕೂಡ ಜಾಸ್ತಿ ಕೆಲಸ ಮಾಡ್ತಿದ್ರೆ, ಯಾಕೆ ಹೆವಿ ಕೆಲಸ ಮಾಡ್ತಿದ್ಯಾ, ಎಷ್ಟಾಗುತ್ತೋ ಅಷ್ಟೇ ಮಾಡು ಅಂತಾರೆ. ಆ್ಯಂಡ್ ಎಲ್ಪ್ ಕೂಡ ಮಾಡ್ತಾರೆ. ಸಮ್ ಟೈಮ್ ಅಡುಗೆ ಬರದೇ ಇದ್ದರೂ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಕೂಡ ಮಾಡಿ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ಈ ಟೈಮಲ್ಲಿ. ಸ್ಯಾಂಡ್ವಿಚ್ ಅದು ತಿಂದರೆ ನಡೆಯುತ್ತಾ ಸಿಸ್? ನಿಜ, ನಾನು ಕೂಡ ಫಂಕ್ಷನ್ಗೆ ಅಟೆಂಡ್ ಆಗಿಲ್ಲ, ಸೊ ಯಾರಿಗೂ ಗೊತ್ತೇ ಇಲ್ಲ ಪ್ರೆಗ್ನೆಂಟ್ ಅಂತ. ಆಲ್ರೆಡಿ ನಿಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ರೀಲ್ಸ್ ಇನ್ಸ್ಟಾದಲ್ಲಿ ನೋಡಿದ್ದೀವಿ. ಎಸ್, ಆಲ್ರೆಡಿ 1 ಇದ್ದು ಸೆಕೆಂಡ್ ಬೇಬಿಗೆ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೈಫ್ ಅಂದಮೇಲೆ ಎಲ್ಲನೂ ನಿಭಾಯಿಸಬೇಕು. ಸವಿತಾ ಅನ್ನೋರು ಈ ಒಂದು ಕಮೆಂಟ್ನ ಮಾಡಿರೋದು. ನಾನು ನಿಮ್ಮ ಕಮೆಂಟ್ಸ್ನ ನೋಡ್ತಾ ಇರ್ತೀನಿ. ನೀವು ಎಲ್ಲ ವ್ಲಾಗಲ್ಲೂ ಪ್ರತಿಯೊಂದು ನಾನು ಹೇಳಿರೋ ಪಾಯಿಂಟ್ಸ್ನೆಲ್ಲನೂ ನೆನ್ಪಿಟ್ಕೊಂಡು ಬ್ರೀಫಾಗೆ ಕಮೆಂಟ್ ಮಾಡ್ತೀರಾ. ನನಗದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಸುಮಾರು ವ್ಲಾಗ್ಸಲ್ಲಿ ನೀವು ಇದೇ ರೀತಿ ಕಮೆಂಟ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್, ನಿಮ್ಮ ಪೇಷನ್ಸ್, ನಿಮ್ಮ ಲವ್ಗೆ. ಬಿಕಾಸ್ ಈ ಥರ 5 ಲೈನ್ಸ್ ಎಲ್ಲ ಕಮೆಂಟ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಆ್ಯಂಡ್ ನನಗೋಸ್ಕರ ಅಷ್ಟೊಂದು ಟೈಮ್ ತೊಗೊಂಡು ಪೇಷನ್ಸಿಂದ ಮಾಡ್ತಿರಲ್ಲ. ನಿಜವಾಗ್ಲೂ ಈ ಥರ ಮಾಡಿದಾಗ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರಲ್ಲ, ನಾನು ವ್ಲಾಗ್ನ ಸ್ಕಿಪ್ ಮಾಡಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಸ್ಯಾಂಡ್ವಿಚ್ ತಿನ್ಬೋದಾ ಅಂತಂದರೆ ತಿನ್ನಬಾರ್ದು, ಬಟ್ ನಾನು ಸ್ವಲ್ಪ ತಿಂದೆ. ಇನ್ನು ಮಿಕ್ಕಿದ್ದು ರಂಜಿತಿಗೆ ಕೊಟ್ಟಿದ್ದು, ಅದಕ್ಕೆ ನಾನು ಒಂದೇ ಆರ್ಡ್ರ್ ಮಾಡಿದ್ದು ಸ್ಯಾಂಡ್ವಿಚ್ಚು. ಯಾಕಂದರೆ ನಾನು ಅವ್ರಿಗೆ ಹೇಳಿದ್ದೆ, ನಾನು ಹೆಂಗೂ ಜಾಸ್ತಿ ತಿನ್ನೋಂಗಿಲ್ಲ, ಸ್ವಲ್ಪನೇ ತಿನ್ನೋದು, ನಿಮಗೆ ಕೊಡ್ತೀನಿ, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಸಬ್ವೆಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ಟೇಸ್ಟ್ ನೋಡಿ ತೊಗೊಳ್ಳೋಣ ಬೇಕಿದ್ರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನನಗೆ ಓಕೆ ಏನು ತೀರಾ ತಿನ್ನೋಕ್ಕೆ ಆಗಲ್ಲ ಅನ್ನೋ ಥರ ಇರಲಿಲ್ಲ. ಬಟ್ ರಂಜಿತ್ಗೆ ಎಲ್ಲನೂ ತಣ್ಣಗಿತ್ತು. ಅವಲೇ ಹೇಳಿದ್ದೀನಿ, ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿದ್ವಿ ಪ್ರತಿಯೊಂದೂ. ಸೊ ಹಾಗಾಗಿ ತಣ್ಣಗಿತ್ತು. ಜಸ್ಟ್ ಆ ಸ್ಯಾಂಡ್ವಿಚ್ ಬ್ರೆಡ್ ಮಾತ್ರ ಅವ್ರು ಓವನಲ್ಲಿ ಇಟ್ಟು ಬಿಸಿ ಮಾಡಿಕೊಟ್ಟಿದ್ದು. ಅವ್ರಿಗೆ ಎಲ್ಲನೂ ಅಂದರೆ ಊಟನೇ ಅವರೇ ಮನೇಲೂ ಕೂಡ ಅಷ್ಟೇ 3 ಟೈಮ್ಸೂ ಫುಲ್ ಬಿಸಿ ಊಟನೇ. ಸ್ವಲ್ಪ ತಣ್ಣಗಾದ್ರೂ ಅವ್ರು ತಿನ್ನಲ್ಲ, ಅವ್ರಿಗೆ ಬಿಸಿ ಇರಬೇಕು. ಅದಕ್ಕೆ ಅವ್ರಿಗೇನೋ ಇಷ್ಟ ಆಗಿಲ್ವಂತೆ. 1 ಟೈಮ್ ತಿಂದರೆ ಸ್ವಲ್ಪ ಏನೂ ಆಗಲ್ಲ ಅಂತ ಅನಿಸುತ್ತೆ. ಲೆಗ್ಸ್ ಪೇನ್ ಬ್ಯಾಕ್ ಇದೆಯಾ ನಿಮಗೆ? ಅಂದರೆ ಮೇ ಬಿ ಲೆಗ್ ಪೇನ್ ಬ್ಯಾಕ್ ಪೇನ್ ಇದೆಯಾ ನಿಮಗೆ ಅಂತ ಅನಿಸುತ್ತೆ. ಓಕೆ, ಬ್ಯಾಕ್ ಪೇನ್ ಇದೆ ಸ್ವಲ್ಪ ಲೈಟಾಗಿ, ತುಂಬಾ ಏನಿಲ್ಲ, ಒಬ್ಬೊಬ್ರಿಗೆ ಜಾಸ್ತಿನೇ ಇರುತ್ತಂತೆ. ಬಟ್ ಬ್ಯಾಕ್ ಪೇನ್ ಕಡಿಮೆ ಇದೆ. ಕಾಲು ನೋವೆಲ್ಲ ಏನಿಲ್ಲ ಕಾಲು ನೋವು. ಸ್ಟಿಕ್ಕರ್ ಇಟ್ಕೊಳ್ಳಿ, ಮದುವೆ ಆಗಿರೋರು ಬರೀ ಎಣ್ಣೆಲಿ ಇರಬಾರ್ದು. ನೀವು ನಮ್ಮ ಅಮ್ಮ ಥರನೇ ಹೇಳ್ತಿದ್ದೀರಾ. ನಿಜವಾಗ್ಲೂ ನಾನು ಬಿಂದಿ ಇಟ್ಕೊತೀನಿ ಟ್ರೆಡಿಷ್ನಾಗಿ ರೆಡಿಯಾಗಿದ್ದಾಗ. ಆ್ಯಂಡ್ ಸುಮಾರು ಟೈಮ್ಸ್ ಇಟ್ಕೊಂಡಿದ್ದೀನಿ. ಮನೇಲಿ ಇರುವಾಗ ಇಡಲ್ಲ ಅಷ್ಟೇ, ಇನ್ನೇನು ಅಂತ ಅಂದ್ಬಿಟ್ಟು. ನನಗೂ ಇಷ್ಟನೇ ಬಿಂದಿ. ಅಕ್ಕ ಮೊನ್ನೆ ನಮ್ಮ ರಿಲೇಟಿವ್ಸ್ದು ಫಂಕ್ಷನ್ಗೆ ಹೋಗಿದ್ದೆ. ಆ್ಯಂಡ್ ಎಲ್ಲ ಅಲ್ಲಿ ಯಾವ್ಯಾವ್ದು ಫೋನ್ ಸಿಗುತ್ತೆ ಅಂತ ಸಿಗುತ್ತೋ ಎಲ್ಲ ಫೋನಲ್ಲಿನೂ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನಿಮ್ಮ ವ್ಲಾಗ್ ಇಷ್ಟ ನನಗೆ. ಆದಷ್ಟು ದಿನ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡಿ.
ದಿಸ್ ಹ್ಯಾವ್ ಎ ಗುಡ್ ಡೇ. ಇದು ಬಿಸ್ಲದ್ದು ಸಣ್ಣ ಬೀಳ್ತಿದೆಯಲ್ಲ, ಅದಕ್ಕೆ ಒಂದೊಂದು ಬ್ಲರ್ರಾಗಿ ಕಾಣಿಸ್ತಿದೆ ಲೆಟರ್ಸು. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಅಂದಿದ್ದಕ್ಕೆ. ಅಟ್ ಎಂಡ್ ಆಫ್ ದಿ ಡೇ ನಾವು ವಿಡಿಯೋಸ್ ಮಾಡೋದ್ರಿಂದ ಬೇಕಾಗಿರೋದೇ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬರ್ಸೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಆ ಒಂದು ಕಮೆಂಟ್ನ ನೋಡಿ. ಆ್ಯಂಡ್ ಡೈಲಿ ವ್ಲಾಗ್ ಹಾಕೋಕ್ಕೆ ಖಂಡಿತವಾಗ್ಲೂ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಶಾರ್ಟ್ಸ್ ವಿಡಿಯೋ ಅಂತೂ ಎವ್ರಿ ಡೇ ಆಗ್ತಾನೇ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಓನ್ ವಾಯ್ಸ್ ಕೊಟ್ಟು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸರಿನಾ, ನೆಕ್ಸ್ಟ್ ವೀಕಿಂದ. ಯಾಕಂದರೆ ಸುಮಾರು ಜನ ನಿಮ್ಮ ಓನ್ ವಾಯ್ಸಲ್ಲಿ ವಿಡಿಯೋಸ್ ಮಾಡಿ ಶಾರ್ಟ್ಸ್ದು ಕೂಡ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀರಾ. ಸೊ ಇನ್ನೊಂದು ಸ್ವಲ್ಪ ದಿನ ಓನ್ ವಾಯ್ಸ್ದು ಕೂಡ ಹಾಕಿ ಪ್ರತಿಯೊಂದನ್ನು ನಿಮಗೆಲ್ಲನೂ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನಂದು ರೂಟೀನ್ ಹೇಗಿರುತ್ತೆ, ಲೈಫ್ ಸ್ಟೈಲ್ ಹೇಗಿದೆ ಅಂತ ಅಂದ್ಬಿಟ್ಟು. ಅಕ್ಕ ಒನ್ಸ್ ಕಮ್ ಟು ದೇವನಹಳ್ಳಿ. ಓಕೆ, ಯಾವಾಗಾದರೂ ಬರ್ತೀವಿ. ಅಕ್ಕ ನಿಮಗೆ ಯಾವ ಬೇಬಿ ಇಷ್ಟ ಇದೆ ಅಂತ ಹೇಳಿ. ಆ್ಯಂಡ್ ಯಾವುದಾದ್ರೂ ಆಗಲಿ ಹೆಲ್ದಿಯಾಗಿ ಹುಟ್ಲಿ. ಥ್ಯಾಂಕ್ ಯು. ಯಾವುದಾದ್ರೂ ಆಗಲಿ ಹೆಲ್ದಿಯಾಗಿ ಹುಟ್ಲಿ ಅಂತ ಬ್ಲೆಸ್ ಮಾಡಿದ್ದಕ್ಕೆ. ಆವಾಗಲೇ ಹೇಳ್ದಂಗೆ ಹೇಳಿದ್ದೀನಿ ಆಲ್ರೆಡಿ, ಮತ್ತೆ ರಿಪೀಟ್ ಏನು ಬೇಡ. ಯಾವುದಾದ್ರೂ ಓಕೆ ನಮಗೆ. ನಿಮ್ಗೆ ಏನು ಅನಿಸುತ್ತೆ ನಾನು ನೋಡಿದ್ರೆ ಯಾವ ಬೇಬಿ ಆಗ್ಬೋದು ಅಂತ ಅನಿಸುತ್ತೆ ಹೇಳಿ. ಗೊತ್ತಾಗುತ್ತೆ ಅಲ್ವಾ ಈ ಟೈಮಲ್ಲಿ. ಹೊಟ್ಟೆ ನೋಡೇ ಹೇಳ್ತಾರೆ. ಆ್ಯಂಡ್ ಕೆಲವೊಂದು ನೋಡಿನೂ ಗೆಸ್, ಅಂದರೆ ಮೇಲೊಟ್ಟೆ ಇದ್ರೆ ಈ ಥರ, ಕೆಳಗಲೊಟ್ಟೆ ಇದ್ರೆ ಈ ಬೇಬಿ ಆಗ್ಬೋದು, ಈ ಥರ ಎಲ್ಲ ಗೆಸ್ ಮಾಡ್ತಿರ್ತಾರೆ. ನನಗೆ ಅದೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾವುದೂ ಅಷ್ಟೊಂದು ಸ್ಟಡಿನೂ ಮಾಡಲ್ಲ, ಇನ್ವೆಸ್ಟಿಗೇಷನು ಮಾಡೋಕ್ಕೋಗಲ್ಲ. ಇವತ್ತಿನವರೆಗೂ ನಾನು ಬೇಬಿ ಹಾಕ್ಬಿಟ್ಟು ನೋಡಿ ಒಬ್ಬೊಬ್ಬರು ಏನೇನೋ ಗೆಸ್ ಮಾಡೋರು ಇದ್ದಾರೆ. ಬಟ್ ನಾನು ಅಷ್ಟೆಲ್ಲ ಏನು ತಲೆ ಕೆಡಿಸ್ಕೊಂಡಿಲ್ಲ. ನಾನಾಗಿರ್ಬೋದು, ರಂಜಿತ್ ಆಗಿರ್ಬೋದು, ಅಷ್ಟು ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋಕ್ಕೋಗಲ್ಲ. ಯಾವುದಾದ್ರೂ ಆಗಲಿ, ಆದಾಗಲೇ ಅದು ಚೆನ್ನಾಗಿರೋದು. ಗೊತ್ತಾಗಬೇಕು ನಮ್ಗೆ ಯಾವ ಬೇಬಿ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಅಷ್ಟು ತಲೆಗೆಲ್ಲ ಹುಳ ಬಿಡ್ಕೊಳಕ್ಕೆ ಹೋಗಬಾರ್ದು. ಆದಷ್ಟು ನಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಮ್ಮದಿಯಾಗಿರಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ಇಷ್ಟೇ ನಾನು ಇವಾಗ ಸದ್ಯ ಫಾಲೋ ಮಾಡ್ತಿರೋದು. ನನಗೂ ಇತ್ತೀಚೆಗೆ ಕಾಯಿ ತುರಿಯೋಕ್ಕಾಗ್ತಿಲ್ಲ. ಸೊ ಮಾರ್ನಿಂಗ್ ತುರಿದು ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಹೋಗ್ತಾರೆ. ಆ್ಯಂಡ್ ಜಾಸ್ತಿ ಕೆಲಸ ಮಾಡ್ತಿದ್ರೆ ಬೈತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ನಿಜವಾಗ್ಲೂ ಹಸ್ಬೆಂಡ್ಗೆ ನಮಗಿಂತ ಅವರೇ, ಇವಾಗ ನಮಗಾದರೆ ಒಂದು ಪ್ರತಿಯೊಂದು ಫೀಲ್ ಗೊತ್ತಾಗ್ತಿರುತ್ತೆ, ಬಾಡಿಲಿ ಏನೇ ವೇರಿಯೇಷನ್ ಆದರೂ. ಬಟ್ ಅವ್ರಿಗೆ ಗೊತ್ತಾಗ್ತಿರಲ್ಲ ಅಲ್ವಾ. ಸುಮಾರಷ್ಟು ಕನ್ಸರ್ನ್ ತೋರಿಸ್ತಾರೆ, ಸುಮಾರಷ್ಟು ಕೇರ್ ಮಾಡ್ತಾರೆ ಅವರು. ಈವನ್ ಸ್ಟೆಪ್ಸ್ ಯಾವಾಗಲೂ ಅದು ತಿಳಿಯೋದಕ್ಕೂ ಬಿಡಲ್ಲ. ಏನಾದರೂ ಹೆವಿಯಾಗಿ ಕೆಲಸ ಮಾಡೋಕೆ ಹೋದ್ರೂ ನಾನು ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಬಂದುಬಿಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮಗಿಂತ ಅವರೇ ಅಂತ ಅನಿಸುತ್ತೆ ತುಂಬ ಹುಷಾರಾಗಿರೋದು. ಪ್ರತಿಯೊಂದು ನಾವೇನೋ ಜಾಸ್ತಿ ತಿಂತಿದ್ದೀವಿ ಅಂದರೆ, ಇವಾಗ ಕೇಕೆ ಎಕ್ಸಾಂಪಲ್ ತೊಗೊಳ್ಳಿ. ನಾನು ಇಷ್ಟೇ ತಿನ್ನಕ್ಕೆ ಬಿಟ್ಟಿದ್ದು ರಂಜಿತ್ತು, ನಾಳೆ ಬೇಕಾದ್ರೆ ತಿನ್ನಿವಂತೆ, ಒಂದೇ ದಿನ ಜಾಸ್ತಿ ಬೇಡ, ಈ ಥರ. ನಮಗಿಂತ ಅವರೇ ಜಾಸ್ತಿ ಕನ್ಸನ್ನು ಕೇರ್ ತೋರಿಸೋದು ಪಾಪು ಮೇಲೆ ಅಂತ ಅನಿಸುತ್ತೆ ನನಗಂತೂ. ನನಗೆ ಅದೇ ಥರನೇ ಅನಿಸಿರೋದು. ರಂಜಿತ್ ಅವರು ಅಗ್ಲಿ ಸ್ಕೂಲಲ್ಲ ಓದಿದ್ದು. ಹೌದು, ನನ್ನ ಹಸ್ಬೆಂಡ್ ಅಗ್ಲಿ ಸ್ಕೂಲಲ್ಲೂ ಓದಿದ್ದಾರೆ. ಮೇ ಬಿ 3 ಇಯರ್ಸಾ ಮೇ ಬಿ 3 ಇಯರ್ಸ್ ಅನಿಸುತ್ತೆ ಹೈಸ್ಕೂಲು. ಮತ್ತು ಫಸ್ಟು 7th ಅವರೂರಲ್ಲೇ ಓದಿರೋದು. ಆ್ಯಂಡ್ ಫಸ್ಟ್ PU ಸೆಕೆಂಡ್ PU ಒಳ್ಳೆಯಲ್ಲಿ. ಆಮೇಲೆ ಡಿಪ್ಲೊಮಾ ಬಂದು ಬೆಂಗಳೂರಲ್ಲಿ. ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ 3 ಇಯರ್ಸ್, ಅದು ಕೂಡ ಬೆಂಗಳೂರಲ್ಲೇ ಮಾಡಿರೋದು. ಅವ್ರದ್ದು ಎಜುಕೇಷನ್ ಡೀಟೇಲ್ಸ್ ಇಷ್ಟು. ಸುಂಕುತ್ಕಟ್ಟೆ ಅಂತ ಕಮೆಂಟ್ ಮಾಡಿದ್ದೀರಾ. ಸಬ್ವೆ ಇದ್ದಿದ್ದು ಸುಂಕುತ್ಕಟ್ಟೆ ಸೈಡೇ, ಸುಂಕುತ್ಕಟ್ಟೆನೇ ಅನಿಸುತ್ತೆ ಅದು. ನನಗೂ ಎಕ್ಸಾಕ್ಟ್ ಏರಿಯಾ ಗೊತ್ತಿಲ್ಲ. ಓಡಾಡ್ತಿರ್ತೀವಲ್ವ, ನನಗೂ ಒಂದೊಂದು ಟೈಮ್ ಏರಿಯಾಗಳೇ ಗೊತ್ತಾಗಲ್ಲ. ರೀಸೆಂಟಾಗಿ ಈ ಸೈಡ್ ಬಂದಿರೋದಕ್ಕೆ. ಗೈಸ್ ಇಷ್ಟೇ, ಇನ್ನೇನಿಲ್ಲ. ಎಲ್ಲ ಕಮೆಂಟ್ಸು ಓದಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ನೋಡಿ. ಆದಷ್ಟು ಅಲ್ಲೇ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಈ ವ್ಲಾಗ್ದು ಅಷ್ಟೇ ಮುಗೀತು ಕಮೆಂಟ್ಸ್ ಓದೋದು. ಇನ್ನೇನೇ ಈ ವ್ಲಾಗ್ ಶೂಟ್ ಮಾಡಿದ್ದಾದ್ಮೇಲೆ ಯಾವ್ದಾನ ಕಮೆಂಟ್ಸ್ ಬಂತು ಅಂದರೆ ಅಲ್ಲೇ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.